ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಬೇಬಿ ಕುಚ್ಚು ಹೇಗೆ ಈಸಿಯಾಗಿ ಮಾಡೋದು ಅಂತ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಹಾಗೆ ಸ್ಯಾರಿಗೆ ಏನು ಡ್ಯಾಮೇಜ್ ಆಗ್ತಿರೋ ಹಾಗೆ ಬೇಬಿ ಕುಚ್ಚು ಹಾಕೋದು ಕಲಿಯೋಣ. ನಾನು ಇದಕ್ಕೆ ನಿಮಗೆ ಸದ್ಯಕ್ಕೆ ಕೋನ್ ಥ್ರೆಡ್ಡಲ್ಲೇ ಹೇಳ್ಕೊಡ್ತಾಯಿದ್ದೀನಿ. ಬಟ್ ನಾನು ಸ್ಯಾರಿ ಮಾಡಿರೋದು ಹಿಂಗೆ ನಿಮ್ಗೆ ತೋರಿಸ್ತೀನಿ. ಅದು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಿರೋದು. ಸೊ ಬನ್ನಿ, ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಇದು ಹೇಗೆ ಮಾಡಿದ್ದೀನಿ ಅನ್ನೋದು ನೋಡೋಣ. ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡಿದ್ದೀನಿ. ಕೋನ್ ಥ್ರೆಡ್ ಆದ್ದರಿಂದ ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ಸಿಲ್ಕ್ ಥ್ರೆಡ್ ಆದರೆ ಒಂದು ನಾಟ್ ಹಾಕ್ಕೊಳ್ಳಿ. ಸೊ ಈ ಥರ ಬಟ್ಟೆಗೆ ಲಾಕ್ ಮಾಡಿದ ಮೇಲೆ ಸ್ಯಾರಿಗೆ 2 ಚೈನ್ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ. ಬಟ್ ಏನಂದರೆ ನಿಮಗೆ ಸೀರೆ ಹಾಳಾಗಲ್ಲ. ಪಕ್ಕನೇ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಕಂಬ, ಮತ್ತು ಒಂದು ಸರಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಮತ್ತು ಇನ್ನೂ ಒಂದು ಮಾಡ್ಕೊಳ್ಳಿ. ಒಟ್ಟು ನೋಡಿ, 2 ರಿಂಗಿಂದ ಒಂದು ಸರಿ, 2 ರಿಂಗಿಂದ ಒಂದು ಸರಿ, ಒಟ್ಟು ಈ ಥರ 4 ಕಂಬ ಬರೋಂಗೆ ಮಾಡ್ಕೋಬೇಕು. ಆಮೇಲೆ 3 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ 3 ಚೈನ್ ಆದಮೇಲೆ ತಿರ್ಗಾನು ನೀಡ್ಲ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ 4 ಕಂಬ ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಇದೆ. 2 ಅವರ್ಸಲ್ಲಿ ಮುಗಿದೋಗುತ್ತಿದ್ದು. ಬಟ್ ಕುಚ್ಚು ಕಟ್ಟೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬೇಬಿ ಕುಚ್ಚಾದ್ರಿಂದ ಪೂರ್ತಿ ಸ್ಯಾರಿ ಕಟ್ಟಬೇಕು. ಈ ಥರ ಪಕ್ಕನೇ 4 ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. ಇದೇ ಕಂಟಿನ್ಯೂ ಮಾಡ್ತಾ ಹೋಗಿ ಫುಲ್ ಸ್ಯಾರಿ. ನಾನು ಮಾಡಿರೋದನ್ನು ತೋರಿಸ್ತೀನಿ ನಿಮಗೆ. ಇದು ಕ್ರೋಶ 10 ಅಥವಾ 8 ತೊಗೊಂಡಿದ್ದೀನಿ ನಾನು. ನಿಮಗೆ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರದ ಸ್ಯಾರಿ ಅಂತ. ಮೈಸೂರು ಸಿಲ್ಕಿಗೆ ಒಂದು ತೊಗೊಳ್ಳಿ, ಕಂಚಿ ಸಿಲ್ಕಿಗೆ ಬೇರೆ ನಂಬರ್ ತೊಗೋಬೇಕಾಗತ್ತೆ. ಸರಿ, ಈ ಥರ ಪೂರ್ತಿ ಸ್ಯಾರಿ ಮಾಡ್ತಾ ಹೋಗಬೇಕು. 4 ಕಂಬ 3 ಚೈನು. ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಮಾಡಿದ್ದೀನಿ, 2 ಚೈನ್ ಹಾಕ್ಕೊಂಡು ಕಂಬ ಹಾಕ್ಕೊಳ್ತಾ ಹೋಗಿದ್ದೀನಿ. ಸೊ ಸ್ಯಾರಿ ಮಾಡಿರೋದನ್ನು ತೋರಿಸ್ತೀನಿ ನೋಡಿ. ಈ ಥರ ಹಾಕ್ಕೊಂಡಿದ್ದೀನಿ ನಾನು. 2 ಗೋಲ್ಡು, 2 ಡಾರ್ಕ್ ಮೆರೂನು. ಇದು ನೋಡಿ ಕಾಣುತ್ತಲ್ವಾ, 4 ಕಂಬ 3 ಚೈನ್ ಹಾಕಿದ್ದೀನಿ. ಸೊ ನಿಮಗಿದು ನಾನು ಸೆಲ್ಫ್ ಕಲರ್ ಹಾಕ್ಕೊಂಡಿರೋದ್ರಿಂದ ಇದು ಕಾಣಿಸ್ತಾ ಇಲ್ಲ ನಿಮಗೆ ಕಂಬ. ಆ್ಯಂಡ್ ಮೋರೋವರ್ ನಾನು ಹೇಳ್ದಂಗೆ ನಿಮಗೆ ಸೀರೆಗೆ ಡ್ಯಾಮೇಜ್ ಆಗಲ್ಲ. ನೋಡಿ, ಇದ್ರ ಕೆಳಗಿರುತ್ತಲ್ವ. ಸೊ ನಿಮಗೆ ಬೇಕು ಅಂದರೆ ನಿಮಗಿದು ಸ್ವಲ್ಪ ದಿನ ಆದಮೇಲೆ ಡಿಸೈನ್ ಬೋರ್ ಅನ್ನಿಸ್ತು ಬೇಡ ಅಂದರೆ ಈ ಕಂಬಕ್ಕೆ ಮಧ್ಯದಲ್ಲಿ ಕಟ್ ಮಾಡಿಬಿಡ್ಬೋದು. ಕಟ್ ಮಾಡಿಬಿಟ್ರೆ ನಿಮಗೆ ಜಿಗ್ಜಾಗ್ ಹಾಗೆ ಉಳಿಯುತ್ತೆ. ಬೇರೆ ಒಂದು ಡಿಸೈನು ಹಾಕ್ಬೋದು. ಸೊ ಈ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಹ್ಯಾಂಗಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ನನಗಂತೂ ಇಷ್ಟ ಆಯ್ತು. ಇದು ಡಿಫ್ರೆಂಟಾಗಿದೆ, ಸೀರೆಗೆ ಹಾಳಾಗೋದಿಲ್ಲ. ಮತ್ತು ನೀವು ಬೇಗನೂ ಮಾಡ್ಬೋದು. ಈ ಕಂಬ 3 ಕಂಬ ಹಾಕ್ಕೊಂಡು 4 ಕಂಬ 3 ಚೈನ್ ಹಾಕ್ಕೊಂಡು ಹೋದರೆ ಆಯಿತು. ಫಾಸ್ಟಾಗುತ್ತೆ ಇದು ವರ್ಕು. ಇದಕ್ಕೆ ನಾನು 400 ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಏರಿಯಾ ಆ್ಯಂಡ್ ಯುವರ್ ಕಸ್ಟಮರ್ ಹೇಗೆ ಅನ್ನೋದು. ನೀವು ದುಡ್ಡನ್ನ ಇದು ಮಾಡ್ಕೋಬೇಕು, ಅಮೌಂಟ್ನ. ಸೊ ಫುಲ್ ಸ್ಯಾರಿ ಈ ಥರ ಮಾಡಿದ್ದೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಸೊ ತುಂಬ ಈಸಿ ಇದೆ, ಬೇಗನೂ ಆಗುತ್ತೆ. ಟ್ರೈ ಮಾಡಿ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಂದು ಇನ್ನೂ ಒಂದು ಚಾನಲ್ಲು ಐಕಾನ್ ಟ್ಯಾಸಲ್ ಅಂತಿದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದಕ್ಕೂ ಇದೇ ಥರ ಸಪೋರ್ಟ್ ಕೊಡಿ. ಅದರೊಳಗೆ ಸ್ವಲ್ಪ ಕ್ರೋಶಾದೆಲ್ಲ ಹಾಕ್ಕೊಡ್ತೀನಿ ನಾನು, ಅಂದರೆ ಉಲ್ಲನಲ್ಲಿ ಮಾಡುವಂಥದ್ದು ಪ್ರಾಜೆಕ್ಟು ಅದರಲ್ಲಿ ತೋರಿಸ್ತೀನಿ. ಸೊ ನೋಡೋಣ ಫ್ರೆಂಡ್ಸ್, ಅಲ್ಲಿಗೆ ಇಲ್ಲಿ ತನಕ ಇನ್ನೊಂದು ಯಾವುದನ್ನ ಇನ್ನೂ ತುಂಬ ಇದೆ ಹೇಳ್ಕೊಡೋವಂಥದ್ದು. ಸೊ ಹೀಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.